ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಈ ರೀತಿ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ. ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರಿಸಿದ ಒಂದೇ ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. BMRCLನ ಯಶವಂತ್ ಚೌಹಾಣ್ BMRCL ಅಧಿಕಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಸೂಪರ್ವೈಸರ್ನನ್ನ ವಜಾ ಮಾಡಲಾಗಿದೆ ಕೆಲಸದಿಂದ. ಇದು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವಂಥದ್ದಲ್ಲ. ಹಾಗಾಗಿ ಆತನನ್ನು ನಾವು ಕೆಲಸದಿಂದ ವಜಾ ಮಾಡಿದ್ದೀವಿ ಅಂತ ಪಬ್ಲಿಕ್ ಟಿವಿಗೆ BMRCL PRO ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಶವಂತ್ ಚೌಹಾಣ್. ಇವಾಗ ಆಗಿರೋ ಇನ್ಸಿಡೆಂಟ್ಗೂ ನಾವು ಮಾಡಿರೋ ಟೈಮ್ಗೂ ದೇರ್ ಲಾಟ್ ಆಫ್ ವ್ಯತ್ಯಾಸ ಆಗಿಬಿಟ್ಟಿದೆ. ತುಂಬ ದಿವಸ ಆಗಿದೆ, ನಮಗೂ ಅದು ಗಮನಕ್ಕೆ ಬಂದಿರಲಿಲ್ಲ. ಗಮನಕ್ಕೆ ಬಂದಿದ್ರೆ ನಾವು ಕೂಡ ಆವಾಗಲೇ ನಾವು ಇದ್ರ ಬಗ್ಗೆ ತನಿಖೆ ಮಾಡಿ ಏನೋ ಆ್ಯಕ್ಷನ್ ತಗೋಬೋದಿತ್ತು. ಬಟ್ ಅದು ಸ್ವಲ್ಪ ನಮಗೂ ಕೂಡ ಲೇಟಾಗಿ ಬಂದಿದೆ. ಹಾಗಾಗಿ ನಾವು ಇದಾಗಿರೋದು ಸರಿ ಇಲ್ಲ, ನಮಗೂ ಗೊತ್ತಿದೆ. ಯಾಕಂದರೆ ನಮ್ಮ ಮೆಟ್ರೋ ಎಲ್ಲ ಸಾಮಾಜಿಕವಾಗಿ ಎಲ್ಲರೂ ಪ್ರಯಾಣ ಮಾಡುವಂಥ ಒಂದು ಸಾರ್ವಜನಿಕ ಸಾರಿಗೆ. ಇದರಲ್ಲಿ ಯಾವ ಭೇದ ಭಾವನೂ ಇಲ್ಲ. ಹಾಗಾಗಿ ನಾವು ಈ ಘಟನೆಯನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಆ ಸೆಕ್ಯೂರಿಟಿ ಸೂಪರ್ನ ಟರ್ಮಿನೇಟ್ ಮಾಡಿದ್ದೀವಿ. ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ನಮ್ಮ ಮೆಟ್ರೋ ಘನತೆ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ಎಸ್ ರಾಘು, ಏನು ಹೇಳ್ತಾರೆ ಯಶವಂತ್ ಚೌಹಾಣ್ ಅವರು? ಈಗ ಘಟನೆ ನಡೆದು ತುಂಬ ದಿನ ಆಗೋಗಿದೆ, ನಾವು ಆಲ್ರೆಡಿ ನಾವು ಟರ್ಮಿನೇಟ್ ಮಾಡಿದ್ದೀವಿ ಅಂತನಾ ಹೇಗೆ? ಅರವಿಂದ್, ಘಟನೆ ಆದ ಬಳಿಕ ಅದನ್ನ ನೇರವಾಗಿ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪಬ್ಲಿಕ್ ಟಿವಿ ಮಾಡ್ತು. ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಇಂದಾಗಿ ಇವತ್ತು ಸಸ್ಪೆನ್ಷನ್ ಆರ್ಡರ್ ಅನ್ನ ಈಗಷ್ಟೇ ಅವರ ಕಚೇರಿಯಲ್ಲಿ ಟೈಪ್ ಆಗ್ತಾ ಇದೆ. ಇನ್ನೂ ಕೂಡ ಸಸ್ಪೆನ್ಷನ್ ಆರ್ಡರ್ ಅನ್ನ ಅವರು ನೀಡಿಲ್ಲ. ಸಸ್ಪೆನ್ಷನ್ ಮಾಡ್ತೀವಿ ಅಂದ್ರೆ ವಜಾವನ್ನ ಮಾಡ್ತೀವಿ ಅಂತ ಹೇಳಿ ಅವರು ಈಗ ಹೇಳ್ತಾ ಇರುವಂತದ್ದು. ಅವರ ಕಚೇರಿಯಲ್ಲೇ ಈಗ ಅದರ ಲೆಟರ್ ಅನ್ನ ಕೂಡ ಟೈಪ್ ಮಾಡ್ತಾ ಇದ್ದಾರೆ. ನಾವು ಅಲ್ಲೇ ಕೂಡ ಇದ್ದೇವೆ. ಈಗ ಘಟನೆ ಆದ ಬಳಿಕ ತಮ್ಮ ಗಮನಕ್ಕೆ ತಡವಾಗಿ ಬಂತು. ಘಟನೆಗೆ ನಾವು ಕೂಡ ವಿಷಾದವನ್ನ ವ್ಯಕ್ತಪಡಿಸ್ತೇವೆ. ಈ ರೀತಿ ಆಗುವಂತದ್ದು ಸರಿಯಲ್ಲ. ನಮ್ಮ ಮೆಟ್ರೋ ಇರುವಂತದ್ದು ಸಾರ್ವಜನಿಕರ ಸೇವೆಗಾಗಿ. ಇನ್ನು ಮುಂದೆ ಈ ರೀತಿಯಾದಂತಹ ಘಟನೆಗಳಿಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅನ್ನುವಂತ ಮಾತನ್ನ ಸದ್ಯ BMRCL ಸ್ಪಷ್ಟನೆಯನ್ನ ಪಡಿಸ್ತಾ ಇದೆ. ಬಟ್ ಘಟನೆ ಆಗಿರುವಂತಹ ಬೆನ್ನಲ್ಲೇ ಅದನ್ನ ಅವರ ಗಮನಕ್ಕೆ ತಂದು ಅದರ ಎಫೆಕ್ಟ್ ಅಂದ್ರೆ ಆ ಘಟನೆಗೆ ಕಾರಣ ಯಾರಾಗಿದ್ರು ಅವರನ್ನ ಕೆಲಸದಿಂದ ವಜಾ ಮಾಡಿಸುವಂತ ಕೆಲಸದಲ್ಲಿ ಸದ್ಯ ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಈಗ ಆ ಘಟನೆಗೆ ಅಲ್ಲಲ್ಲಿ ಯಾರ್ಯಾರು ಕಾರಣರಾಗಿದ್ರು ಅವರನ್ನ ಅದರ ಸೂಪರ್ವೈಸರ್ ಅಂದ್ರೆ ಸೆಕ್ಯೂರಿಟಿ ಸೂಪರ್ವೈಸರ್, ರಾಜಾಜಿನಗರದ ಸೆಕ್ಯೂರಿಟಿ ಸೂಪರ್ವೈಸರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಅರವಿಂದ್, ಥ್ಯಾಂಕ್ ಯು ರಾಘು ತಮ್ಮ ಎಲ್ಲ ಮಾಹಿತಿಗಾಗಿ. ನನಗ್ ಬಿಡ್ತಾರ ಫ್ರೀಯಾಗಿ? ಅವ್ರ ಹತ್ರ ಏನಾರ ನೋಡಿ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಅವ್ರ ಹತ್ರ ಏನಾರ ಇದ್ರೆ ನೀವು ಮಾಡ್ಬೇಕು.